ಏನಾಯ್ತು, ಈ ಮಂಜುಗಡ್ಡೆ ಬಂದು ಸೀದಾ ಈ ಬಾರ್ಡರ್ ಇಲ್ಲಿ ಕಾಣ್ತಿದೆಲ್ಲ, ಬಾರ್ಡರ್ ಇಂದ ಸ್ವಲ್ಪ ಈ ಕಡೆ ಮಂಜುಗಡ್ಡೆ ಬಂದು ಈ ಬೋಟೆಕೋಶಿ ನದಿಗೆ ಬಂದು ಬಿದ್ದು ಬಿಡುತ್ತೆ. ನದಿಗೆ ಬಂದು ಬಿದ್ದಾಗ ಏನಾಗ್ಬಿಡುತ್ತೆ ಅಂದ್ರೆ ಅಲ್ಲೊಂದು ಕೃತಕ ಅಣೆಕಟ್ಟು ನಿರ್ಮಾಣ ಆಗತ್ತೆ. ಅಂದರೆ ನದಿ ಹರಿವು ಇಲ್ಲಿತ್ತಲ್ಲ, ನದಿ ಹರಿವು ಇರುವಂತ ಪ್ರದೇಶದಲ್ಲೇ ಮಂಜುಗಡ್ಡೆ ಎಲ್ಲವೂ ಕೂಡ ಬಂದು 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 ಅಲ್ಲಿ ಶೇಖರಣೆ ಆಗುತ್ತೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ನಿಮ್ಮಲ್ಲೊಂದು ಪ್ರೀತಿಯ ಮನವಿ, ನಮ್ಮ ಚಾನಲ್ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಂಧುಗಳೇ, ಸದ್ಯ ಎಲ್ಲ ಕಡೆಗಳಲ್ಲೂ ಕೂಡ ಬಹಳ ಚರ್ಚೆ ಆಗ್ತಿರುವಂಥ ವಿಚಾರ ಅಂದರೆ ಅದು ನೇಪಾಳ ಟಿಬೆಟ್ ಗಡಿ ಭಾಗದಲ್ಲಿ ಆದಂಥ ಪ್ರವಾಹ. ಪ್ರಕೃತಿ ಮುನಿಸಿಕೊಂಡರೆ ಮನುಷ್ಯನನ್ನ ಯಾವ ಹಂತಕ್ಕೆ ತರಬಹುದು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾವೆಲ್ಲರೂ ಕೂಡ ನಿರಂತರವಾಗಿ ಪ್ರಕೃತಿ ಮೇಲೆ ಎಷ್ಟು ದೌರ್ಜನ್ಯವನ್ನು ಎಸಗಬಹುದೋ ಎಲ್ಲ ದೌರ್ಜನ್ಯವನ್ನು ಕೂಡ ಎಸಗ್ತಾನೆ ಇದ್ದೇವೆ. ಅಭಿವೃದ್ಧಿ ಹೆಸರಲ್ಲಿ ಏನೇನು ಮಾಡ್ತಾ ಇದ್ದೀವಿ ನಾನು ವಿಶೇಷವಾಗಿ ಬಿಡಿಸಿ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ, ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆ ಪ್ರಕೃತಿ ತಾನೇ ಎಷ್ಟು ದಿನ ಅಂತ ಅದನ್ನು ತಾಳೋದಕ್ಕೆ ಸಾಧ್ಯ? ಒಂದಲ್ಲ ಒಂದು ದಿನ ತಿರುಗಿಸಿ ಕೊಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಅದರ ಪ್ರತಿಫಲವನ್ನು ನಾವೀಗಾಗಲೇ ಬೇರೆ ಬೇರೆ ಭಾಗದಲ್ಲಿ ಅನುಭವಿಸ್ತಾ ಇದ್ದೀವಿ. ಇದೀಗ ನೇಪಾಳ ಟಿಬೆಟ್ ಗಡಿ ಭಾಗದಲ್ಲಿ ಆಗಿದ್ದು ಕೂಡ ಅದೇ. 26ನೇ ತಾರೀಕು ಬೆಳಗ್ಗೆ ಮುಂಚೆ ಹೆಚ್ಚು ಕಡಿಮೆ 8:30 ಸುಮಾರಿಗೆ ಸುತ್ತಮುತ್ತ ಇದ್ದಂಥ ಜನಕ್ಕೆ ಒಂದು ಜೋರಾದಂಥ ಶಬ್ದ ಕೇಳಿ ಬರೋದಕ್ಕೆ ಶುರುವಾಗುತ್ತೆ. ಭೂಮಿಯಲ್ಲಿ ಒಂದು ರೀತಿಯಾದಂಥ ಕಂಪನವೂ ಕೂಡ ಆರಂಭ ಆಗುತ್ತೆ. ನೋಡ್ತಾ ಇದ್ದ ಹಾಗೆ ಫ್ಲಾಶ್ ಫ್ಲಡ್ ಅಂತ ಏನು ಕರಿತೀವಿ, ದಿಢೀರ್ ಪ್ರವಾಹ ಅಂತ ಏನು ಕರಿತೀವಿ, ಅದು ಉಂಟಾಗಿ ಬಿಡುತ್ತೆ. ಆ ಪ್ರವಾಹದ ಹರಿವು ಶುರುವಾಗಿ ಬಿಡುತ್ತೆ. ಆ ನೀರಿನ ರಭಸ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ಅಕ್ಕಪಕ್ಕದಲ್ಲಿ ಇದ್ದಂಥ ಮನೆಯಿಂದ ಹಿಡಿದು, ರಸ್ತೆಗಳಿಂದ ಹಿಡಿದು, ಸೇತುವೆಗಳಿಂದ ಹಿಡಿದು, ಜಲ ವಿದ್ಯುತ್ ಸ್ಥಾವರಗಳಿಂದ ಹಿಡಿದು ಏನೇನು ಸಿಗುತ್ತೋ ಎಲ್ಲವನ್ನೂ ಕೂಡ ಧ್ವಂಸ ಮಾಡಿಬಿಡುತ್ತೆ. ಒಂದಷ್ಟು ಗ್ರಾಮಗಳಂತೂ ಹೆಸರಿಲ್ಲದಂತೆ ಮುಳುಗಿ ಹೋಗಿಬಿಡುತ್ತವೆ. ಅಂದ್ರೆ ಅಲ್ಲಿ ಗ್ರಾಮಗಳು ಇದ್ವು ಅನ್ನೋದಕ್ಕೂ ಕೂಡ ಕುರುಹು ಸಿಗದ ರೀತಿಯಲ್ಲಿ ಎಲ್ಲವೂ ಕೂಡ ಮುಳುಗಿ ಹೋಗಿಬಿಡುತ್ತೆ. ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ಆ ಭಾಗದಲ್ಲಿ ದೊಡ್ಡ ಮಟ್ಟಿಗಿನ ದುರಂತವೇ ಸಂಭವಿಸಿ ಬಿಟ್ಟಿರುತ್ತೆ. ಇಲ್ಲಿಯವರೆಗೆ ಸಿಕ್ಕಿರುವಂಥ ಒಂದು ಲೆಕ್ಕದ ಪ್ರಕಾರವಾಗಿ 163 ಮಂದಿ ಸಾವನ್ನಪ್ಪಿದ್ದಾರೆ. ಅಷ್ಟು ದೇಹ ಸಿಕ್ಕಿದೆ. ಇನ್ನು ಅದೆಷ್ಟು ಮಂದಿ ಸಾವನ್ನಪ್ಪಿದ್ದಾರೋ ಗೊತ್ತಿಲ್ಲ. ಅಂತಿಮವಾಗಿ ಸಾವಿನ ಸಂಖ್ಯೆ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. 1000ಕ್ಕೂ ಅಧಿಕ ಮಂದಿ ಮಿಸ್ಸಿಂಗ್ ಅಂದ್ರೆ ನಾಪತ್ತೆಯಾಗಿದ್ದಾರೆ. ಇನ್ನು ಭಾರತೀಯರು ಅಂತ ಬಂದ್ರೆ ನೇಪಾಳ ಏನು ಬಹಳ ದೂರದಲ್ಲಿಲ್ಲ, ನಮ್ಮ ಪಕ್ಕದಲ್ಲೇ ಇರುವಂಥ ದೇಶ. ಭಾರತೀಯರು ಹೆಚ್ಚು ಕಡಿಮೆ 150 ಮಂದಿ ನಾಪತ್ತೆಯಾಗಿದ್ದಾರೆ. ಅದರಲ್ಲಿ 77-76 ಮಂದಿ ಇಶಾ ಫೌಂಡೇಶನ್ ಇಂದ ಅಲ್ಲಿ ಮಾನಸ ಸರೋವರ ಯಾತ್ರೆಗೆ ಹೋದಂಥವ್ರು ಟಿಬೆಟ್ನಲ್ಲಿ, ಅವರೆಲ್ಲರೂ ಕೂಡ ಇದೀಗ ಮಿಸ್ಸಿಂಗ್ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಏನೇನು ಸರ್ವನಾಶ ಆಗಿದೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳು, ಡ್ಯಾಮು, ಟನಲ್ಸು ಇವೆಲ್ಲವೂ ಕೂಡ ನಾಶ ಆಗಿದೆ. ಅದೇ ರೀತಿಯಾಗಿ ಚೀನಾ ಮತ್ತು ನೇಪಾಳ ವ್ಯಾಪಾರ ಮತ್ತು ಯಾತ್ರಾ ಮಾರ್ಗ ಬೆಸೆಯುವಂಥ ಹೆದ್ದಾರಿ, ತೂಗು ಸೇತುವೆ, ಕಾಂಕ್ರೀಟ್ ಸೇತುವೆ, ಜಲವಿದ್ಯುತ್ ಸ್ಥಾವರ, ಕಠ್ಮಂಡು ಹಾಗೆ ಬೇರೆ ಬೇರೆ ಜಿಲ್ಲೆಯನ್ನು ಸಂಪರ್ಕಿಸುವಂಥ ರಸ್ತೆಗಳು ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿದೆ. ಇದು ನಿಮ್ಮೆಲ್ಲರಿಗೂ ಕೂಡ ಇಲ್ಲಿವರೆಗೆ ಗೊತ್ತಿರುವಂಥ ಮಾಹಿತಿ. ಹಾಗಾದರೆ ಇದು ಹೇಗೆ ಆಯಿತು, ಯಾವ್ಯಾವ ಭಾಗದಲ್ಲಿ ಉಂಟಾಗಿದೆ, ನಾನು ಮ್ಯಾಪ್ ಹಾಗೆ ಒಂದಷ್ಟು ವಿಜುವಲ್ಸ್ ಸಹಿತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಿಮಗೆ ಆಗ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ ಬಂಧುಗಳೇ, ಶುರು ಮಾಡೋಣ. ಈಗ ಒಂದು ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಮೊದಲಿಗೆ ಇದನ್ನ ಗಮನಿಸಿ ಬಿಡೋಣ, ನಿಮಗೆ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಮೊದಲಿಗೆ ಸೀದಾ ಸ್ವಲ್ಪ ಝೂಮ್ ಮಾಡಿ ನಾನು ಮೇಲ್ಗಡೆಯಿಂದ ನಿಮಗೆ ತೋರಿಸ್ತಾ ಹೋಗ್ತೇನೆ. ಆಗ ನಿಮಗೆ ನೀಟಾಗಿ ಎಲ್ಲವೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ನಿಮಗೆ ಈ ಭಾಗವನ್ನು ಗಮನಿಸ್ತಾ ಇದ್ದೀರಲ್ಲ, ಇಲ್ಲಿ ನಿಮಗೆ ಟಿಬೆಟ್, ಈ ಕೆಳಗಡೆ ನಿಮಗೆ ನೇಪಾಳ, ಇದು ನೇಪಾಳದ ಕೆಳಗಡೆ ಭಾರತ, ಇದು ಭಾರತ ನಮ್ಮ ದೇಶ. ಇದರ ಮೇಲ್ಗಡೆ ನಿಮಗೆ ನೇಪಾಳ ವಿಸ್ತಾರವಾಗಿ ಇಲ್ಲೊಂದು ನೇಪಾಳ ಬರುತ್ತೆ, ಒಂದು ಚಿಕ್ಕದಾಗಿರುವಂಥ ರಾಷ್ಟ್ರ ಅದು. ಇಲ್ಲಿ ನಿಮಗೆ ಹಿಮಾಲಯ ಪರ್ವತಗಳೆಲ್ಲವೂ ಕೂಡ ಕಾಣುತ್ತೆ, ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ ನಾನು. ಇಲ್ಲಿ ನಿಮಗೆ ಹಿಮಾಲಯ ಎಲ್ಲವೂ ಕೂಡ ನೀಟಾಗಿ ಕಾಣ್ತಾ ಇದೆ. ಅದರ ಮೇಲ್ಗಡೆ ನಿಮಗೆ ಟಿಬೆಟ್ ಇದೆ. ನಿಮಗೆ ಈ ಕಡೆ ಬಂದಾಗ ನಿಮಗೆ ಸಂಪೂರ್ಣವಾಗಿ ನಿಮಗೆ ಇಲ್ಲಿ ಚೀನಾ ಕಾಣಿಸುತ್ತೆ. ಈಗ ದುರಂತ ಆಗಿದ್ದು ಹೇಗೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋಣ, ಜೊತೆಗೆ ಆ ಮಾರ್ಗವನ್ನು ಗಮನಿಸೋಣ. ಬಂಧುಗಳೇ, ಇದು ಹಿಮಾಲಯದ ಭಾಗ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಅತ್ಯಂತ ಸೂಕ್ಷ್ಮವಾಗಿರುವಂತಹ ಪ್ರದೇಶ ಇದು. ಆಗಾಗ ಇಲ್ಲಿ ಭೂಕಂಪ ಸಂಭವಿಸ್ತಾ ಇರುತ್ತೆ, ಹಿಮಪಾತ ಆಗ್ತಾ ಇರುತ್ತೆ, ಆಗಾಗ ದುರಂತಗಳೆಲ್ಲವೂ ಕೂಡ ಇಲ್ಲಿ ಸಂಭವಿಸೋದು ಯಾವುದೂ ಕೂಡ ಹೊಸ ವಿಚಾರ ಅಲ್ಲ. ಅದಕ್ಕೆ ನಾನಾ ಕಾರಣಗಳೆಲ್ಲವೂ ಕೂಡ ಇದ್ದಾವೆ. ಓಕೆ, ಹಿಂದೆ ಆದಂಥ ದುರಂತಗಳು ಅವೆಲ್ಲವೂ ಕೂಡ ಸ್ವಲ್ಪ ಏನಾದರೂ ಅಲ್ಲಿ ಎಡವಟ್ಟಾದರೂ ಕೂಡ ಇಂಥ ದುರಂತಗಳೆಲ್ಲವೂ ಕೂಡ ಸಂಭವಿಸುತ್ತೆ. ಎತ್ತರದ ಪ್ರದೇಶ, ಜೊತೆ ಕೆಳಗಡೆ ಬಂದಾಗ ನಿಮಗೆ ಇದು ಕಣಿವೆ ಪ್ರದೇಶ. ಹೀಗಾಗಿ ಆ ದುರಂತದ ಪರಿಣಾಮ ಅಂತ ಕರಿತೀವಲ್ಲ, ಅದು ತೀವ್ರ ಮಟ್ಟದಲ್ಲಿ ಇರುತ್ತೆ. ಈಗ ನೀವೇನು ಗಮನಿಸ್ತಾ ಇದ್ದೀರಿ, ಇದು ನಿಮಗೆ ಇಲ್ಲಿ ಹಿಮಾಲಯದ ಈ ಹಿಮ ಪರ್ವತಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಏನಾಯಿತು ಅಂದರೆ ಇಲ್ಲಿ ಹಿಮ ಕುಸಿತ ಅಥವಾ ಗ್ಲೇಷಿಯರ್ ಕುಸಿತ ಅಂತ ಹೇಳಿ ಕರಿತೀವಿ, ಅಥವಾ ಹಿಮ ಸರೋವರ ಒಡೆಯುವುದು ಅಂತೇಳಿಯೂ ಕೂಡ ನಾವು ಕರಿತೀವಿ. ಅದರ ಕಾರಣಗಳು ಏನು ನಾನು ಅನಂತರ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ದುರಂತದ ವಿವರವನ್ನು ನೋಡೋಣ. ಇಲ್ಲೇನಾಯಿತು, ಹಿಮಪಾತ ದಿಢೀರ್ ಅಂತ ಹೇಳಿ ಉಂಟಾಗಿದೆ.
ಮಾಧ್ಯಮಗಳಲ್ಲಿ ಆರಂಭದಲ್ಲಿ ಬರ್ತಾ ಇದ್ದಂತ ಸುದ್ದಿ ಏನಪ್ಪಾ ಅಂದ್ರೆ ಭೂಕಂಪನದಿಂದ ಹೀಗಾಗಿದೆ ಅಂತ ಹೇಳಿ. ಅದರ ಅಸಲಿ ವಿಚಾರ ಭೂಕಂಪನದಿಂದ ಅಲ್ಲ. ಆಗಿದ್ದೇನು ಅಂದ್ರೆ ಇಲ್ಲಿ ಹಿಮಪಾತ ಆಗಿದೆ ಅಥವಾ ಹಿಮ ಸರೋವರ ದಿಢೀರ್ ಅಂತ ಹೇಳಿ ಒಡೆದು ಬಿಟ್ಟಿದೆ. ಅದು ಒಡೆದಂತಹ ಪರಿಣಾಮ ದೊಡ್ಡ ದೊಡ್ಡ ಮಂಜುಗಡ್ಡೆಗಳು ಏನಿರ್ತವೆ ಅದು ಸಂಪೂರ್ಣವಾಗಿ ಕೆಳಗಡೆ ಬಂದು ನದಿಗೆ ಬಂದು ಬಿದ್ದಿದ್ದಾವೆ ಅಥವಾ ಕೆಳಗಡೆ ಬಂದು ಬಿದ್ದಿದ್ದಾವೆ. ಅದು ಕೆಳಗಡೆ ಬಿದ್ದಂತ ಪರಿಣಾಮವಾಗಿ ಭೂಮಿ ಕಂಪಿಸಿದೆ. ಆ ಕಂಪನ ಹೇಗಿತ್ತು ಅಂದ್ರೆ ಭೂಕಂಪ ಆದಾಗ ಹೇಗಿರುತ್ತೆ ಅದೇ ರೀತಿಯಲ್ಲಿ ಇತ್ತು. ರಿಕ್ಟರ್ ಮಾಪಕದಲ್ಲಿ 5.2 ಎನ್ನುವಷ್ಟರ ಮಟ್ಟಿಗೆ ದಾಖಲಾಗಿದೆ. ಅಂದರೆ ಅದು ನೇರವಾಗಿ ಭೂಕಂಪ ಅಲ್ಲ, ಹಿಮಪಾತ ಅಥವಾ ಹಿಮ ಸರೋವರ ಒಡೆದು ಮಂಜುಗಡ್ಡೆ ಕೆಳಗೆ ಬಿದ್ದಂತ ಕಾರಣಕ್ಕಾಗಿ ಭೂಮಿ ಕಂಪಿಸಿದೆ. ಆ ಭೂಮಿ ಕಂಪಿಸಿದಂತಹ ಕಾರಣಕ್ಕಾಗಿ ದುರಂತದ ತೀವ್ರತೆ ಅಲ್ಲಿ ಜಾಸ್ತಿ ಆಗಿದೆ. ಓಕೆ, ಇಷ್ಟು ಅರ್ಥ ಆಯ್ತು ನಿಮಗೆ. ಓಕೆ, ಈಗ ಮಂಜುಗಡ್ಡೆ ಏನಾಗುತ್ತೆ ಕೆಳಗಡೆ ಬಂದು ಕುಸಿದು ಬೀಳುತ್ತೆ. ಕೆಳಗಡೆ ಬಂದು ಕುಸಿದು ಬಿದ್ದಾಗ ಏನಾಯ್ತು, ಇದು ನಿಮಗೆ ಇಲ್ಲಿ ಟಿಬೆಟ್ ಮತ್ತೆ ನೇಪಾಳ ಗಡಿ ಭಾಗ. ಇದು ಇಲ್ಲಿ ನಿಮಗೆ ಬೋಟೆ ಕೋಶಿ ಅಂತ ಹೇಳಿ ಒಂದು ನದಿ ಇದೆ. ಬೋಟೆ ಅನ್ನೋದು ಟಿಬೆಟ್ನ ಒಂದು ಪದ, ಕೋಶಿ ಅನ್ನೋದು ನೇಪಾಳದ ಒಂದು ಪದ. ಅವೆರಡು ಸೇರಿ ಬೋಟೆ ಕೋಶಿ ಅಂತ ಹೇಳಿ ಕರಿತೀವಿ ನಾವು. ನಮ್ಮಲ್ಲಿ ಈ ಬಿಹಾರ ಭಾಗದಲ್ಲಿ ಕೋಶಿ ನದಿ ಅಂತ ಹೇಳಿ ಕರಿತೀವಿ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದು ಅಂತಿಮವಾಗಿ ಗಂಗಾ ನದಿಗೆ ಸೇರುತ್ತೆ. ಹೀಗಾಗಿ ಇದನ್ನ ಗಂಗಾ ನದಿಯ ಒಂದು ಉಪನದಿ ಅಂತಲೂ ಕೂಡ ನಾವಿಲ್ಲಿ ಕರೆಯಬಹುದು. ಓಕೆ, ಇದು ಬೋಟೆ ಕೋಶಿ ನದಿ. ಇದು ನದಿ ಹರಿಯುವಂತ ಮಾರ್ಗ. ಈ ಬ್ಲೂ ಕಲರ್ ನಲ್ಲಿ ಇದೆಯಲ್ಲ ನಿಮ್ಗೆ ಕಾಣಿಸ್ತಾ ಇದೆ, ಇದು ಬೋಟೆ ಕೋಶಿ ನದಿ ಹರಿಯುವಂತ ಭಾಗ. ಇಲ್ಲಿ ರಸುವಾ ಎನ್ನುವಂತ ಒಂದು ಜಿಲ್ಲೆ ಬರುತ್ತೆ. ಏನಾಯ್ತು, ಈ ಮಂಜುಗಡ್ಡೆ ಬಂದು ಸೀದಾ ಈ ಬಾರ್ಡರ್ ಇಲ್ಲಿ ಕಾಣ್ತಿದೆಲ್ಲ, ಬಾರ್ಡರ್ ಇಂದ ಸ್ವಲ್ಪ ಈ ಕಡೆ ಮಂಜುಗಡ್ಡೆ ಬಂದು ಈ ಬೋಟೆ ಕೋಶಿ ನದಿಗೆ ಬಂದು ಬಿದ್ದು ಬಿಡುತ್ತೆ. ನದಿಗೆ ಬಂದು ಬಿದ್ದಾಗ ಏನಾಗ್ಬಿಡುತ್ತೆ ಅಂದ್ರೆ ಅಲ್ಲೊಂದು ಕೃತಕ ಅಣೆಕಟ್ಟು ನಿರ್ಮಾಣ ಆಗತ್ತೆ. ಅಂದರೆ ನದಿ ಹರಿವು ಇಲ್ಲಿತ್ತಲ್ಲ, ನದಿ ಹರಿವು ಇರುವಂತ ಪ್ರದೇಶದಲ್ಲೇ ಮಂಜುಗಡ್ಡೆ ಎಲ್ಲವೂ ಕೂಡ ಬಂದು 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 ಅಲ್ಲಿ ಶೇಖರಣೆ ಆಗುತ್ತೆ. ಹೀಗಾಗಿ ಅಲ್ಲಿ ಕೃತಕವಾದಂತ ಒಂದು ಅಣೆಕಟ್ಟು ಡ್ಯಾಮ್ ರೀತಿಯಲ್ಲಿ ನಿರ್ಮಾಣ ಆಗಿಬಿಡುತ್ತೆ. ಈ ಕಡೆಯಿಂದ ವಿಪರೀತವಾದಂತ ಆ ಹಿಮ ಎಲ್ಲವೂ ಕೂಡ ಕರಗಿ ವಿಪರೀತವಾದಂಥ ನೀರು ಬರೋದಕ್ಕೆ ಶುರುವಾಗುತ್ತೆ ತುಂಬ ಸ್ಪೀಡ್ನಲ್ಲಿ. ಮೊದಲೇ ಬೋಟೆ ಕೋಶಿ ನದಿಯ ನೀರಿನ ಹರಿವು ಜೋರಾಗಿರುತ್ತೆ. ಅಂದ್ರೆ ಅದು ಕಣಿವೆ ರೀತಿಯಲ್ಲಿ ಕೆಳಗಡೆ ಬರುವಂತ ಕಾರಣಕ್ಕಾಗಿ ನೀರಿನ ಹರಿವು ಸ್ಪೀಡ್ ಆಗಿರುತ್ತೆ. ನೀರಿನ ಪ್ರಮಾಣವೂ ಕೂಡ ಜಾಸ್ತಿ ಆಗುತ್ತೆ. ಪ್ರಮಾಣ ಜಾಸ್ತಿ ಆಗ್ತಿದ್ದ ಹಾಗೆ ಮಂಜುಗಡ್ಡೆಯಿಂದ ಕೃತಕವಾಗಿ ನಿರ್ಮಾಣ ಆದಂತ ಆ ಅಣೆಕಟ್ಟು ಒಡೆದು ಹೋಗಿಬಿಡುತ್ತೆ. ಬರೀ ಹಿಮ ಕರಗಿ ನಿಧಾನಕ್ಕೆ ಆ ನೀರೇನಾದ್ರೂ ಕೆಳಗಡೆ ಬಂದಿದ್ರೆ ಆರಾಮಾಗಿ ನದಿಯಲ್ಲಿ ಪಾಸ್ ಆಗ್ತಾ ಇತ್ತನೋ, ಆದ್ರೆ ಹಾಗಾಗ್ಲಿಲ್ಲ. ಮಂಜುಗಡ್ಡೆ ಇಲ್ಲಿ ಆ ಕೃತಕ ಅಣೆಕಟ್ಟು ನಿರ್ಮಾಣ ಆದ ಕಾರಣಕ್ಕಾಗಿ ನೀರೆಲ್ಲವೂ ಕೂಡ ಶೇಖರಣೆ ಆಗಿ ಆ ಕೃತಕ ಅಣೆಕಟ್ಟು ಒಡೆದು ಹೋದಂತ ಕಾರಣಕ್ಕಾಗಿ ನೀರೇನಾಗ್ಬಿಡುತ್ತೆ, ಹಂಗೆ ಸೀದಾ ಕೆಳಗಡೆ ವೇಗವಾಗಿ, ಅತ್ಯಂತ ವೇಗವಾಗಿ ಬರೋದಕ್ಕೆ ಶುರುವಾಗುತ್ತೆ. ನೋಡ್ತಾ ಇದ್ದೀರಿ ಇಲ್ಲಿ ಹೀಗೆ ಬೋಟೆ ಕೋಶಿ ನದಿಗೆ ಬರುತ್ತೆ. ಬೋಟೆ ಕೋಶಿ ನದಿಯ ಒಂದಷ್ಟು ಉಪನದಿಗಳು ಅಂತ ಹೇಳಿ ಕರಿತೀವಿ, ಆ ಉಪನದಿಗಳಿಗೂ ಬರುತ್ತೆ. ಬರ್ತಾ ಬರ್ತಾ ಏನಾಗುತ್ತೆ, ಈ ರಸುವಾ ಜಿಲ್ಲೆ ಇದೆಯಲ್ಲ, ಸುತ್ತಮುತ್ತ ಇದ್ದಂತ ಗ್ರಾಮ ಎಲ್ಲವನ್ನು ಕೂಡ ಅದು ಕಂಪ್ಲೀಟ್ ನಾಶ ಮಾಡಿ ಬಿಡುತ್ತೆ. ನಾಶ ಮಾಡೋ ಬರೀ ನೀರು ಮಾತ್ರ ಬಂದಿದ್ರು ಸಮಸ್ಯೆ ಆಗ್ತಾ ಇರಲಿಲ್ಲ. ಏನಾಯ್ತು, ಮಣ್ಣು ಕೊಚ್ಕೊಂಡು ಬರೋಕೆ ಶುರುವಾಗುತ್ತೆ, ಕಲ್ಲು ಕೊಚ್ಕೊಂಡು ಬರೋದಕ್ಕೆ ಶುರುವಾಗುತ್ತೆ, ಮರದ ದಿಮ್ಮಿಗಳು ಕೊಚ್ಕೊಂಡು ಬರೋದಕ್ಕೆ ಶುರುವಾಗುತ್ತೆ, ದೊಡ್ಡ ದೊಡ್ಡ ಮಂಜುಗಡ್ಡೆಗಳೆಲ್ಲವೂ ಕೂಡ ಕೊಚ್ಕೊಂಡು ಬರೋದಕ್ಕೆ ಶುರುವಾಗುತ್ತೆ. ಏನೇನು ಸಿಗುತ್ತೋ ಎಲ್ಲವನ್ನೂ ಕೂಡ ಅದು ಕೊಚ್ಕೊಂಡು ದೊಡ್ಡ ಮಟ್ಟಿಗಿನ ಪ್ರವಾಹನ ಉಂಟು ಮಾಡ್ತಾ ಕೆಳಗಡೆ ಬರುತ್ತೆ. ರಸುವಾ ಜಿಲ್ಲೆ ಸುತ್ತಮುತ್ತ ದೊಡ್ಡ ಹಾನಿಯನ್ನು ಮಾಡುತ್ತೆ. ಕೆಳಗಡೆ ಬಂದಾಗ ನಿಮಗೆ ತ್ರಿಶೂಲಿ ಎನ್ನುವಂಥ ಒಂದು ನದಿ ಇದೆ. ಆ ತ್ರಿಶೂಲಿ ನದಿಗೂ ಕೂಡ ಅದು ಸೇರುತ್ತೆ. ಇಲ್ಲಿ ನುವಾಕೋಟ್ ಎನ್ನುವಂಥ ಜಿಲ್ಲೆ, ದಾಡಿಂಗ್ ಎನ್ನುವಂಥ ಜಿಲ್ಲೆ ಇದೆ. ಈ ಸುತ್ತಮುತ್ತ ಇದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಅದು ಧ್ವಂಸಗೊಳಿಸುತ್ತೆ. ಇದು ಆಗಿರುವಂಥ ದುರಂತ. ಇದು ಕೆಳಗಡೆ ಬಂದರೆ ನಿಮಗೆ ನೇಪಾಳದ ರಾಜಧಾನಿ ಆಗಿರುವಂಥ ಕಠ್ಮಂಡು ಇದೆ. ಅದರ ಕೆಳಗಡೆ ಬಂದರೆ ನಿಮಗೆ ಗಡಂಗ ಎನ್ನುವಂಥ ಅಥವಾ ನಾರಾಯಣಿ ಅಂತ ಹೇಳಿ ಕರಿತೀವಿ, ಗಂಡಕ್ ಅಥವಾ ನಾರಾಯಣಿ ಅಂತ ಹೇಳಿ ಕರಿತೀವಿ. ಆ ನದಿ ಅದು ಸೀದಾ ಭಾರತ ಕಡೆಗೆ ಹರಿಯುತ್ತೆ, ಬಿಹಾರಕ್ಕೆ. ಕೆಳಗಡೆ ಬಿಹಾರ, ಪಾಟ್ನಾ ಎಲ್ಲವೂ ಇದೆ. ಅದು ಸೀದಾ ಅದಾದ ಬಳಿಕ ಗಂಗಾ ನದಿಗೆ ಹೋಗಿ ಸೇರ್ಪಡೆ ಆಗುತ್ತೆ. ಇದು ಆಗಿರುವಂಥ ದುರಂತ. ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಈಗ ಹಿಮಪಾತಕ್ಕೆ ಕಾರಣ ಏನು, ಸಹಜವಾಗಿ ಚರ್ಚೆ ಆಗ್ತಿರುವಂಥ ವಿಚಾರ. ಅಥವಾ ಹಿಮ ಸರೋವರ ಒಡೆಯೋದಿಕ್ಕೆ ಕಾರಣ ಏನು, ಅದಕ್ಕಿಂತದ್ದೇ ಕಾರಣ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನಾ ಕಾರಣಗಳೆಲ್ಲವೂ ಕೂಡ ಇರುತ್ತೆ. ಅದ್ರ ಒಂದಷ್ಟು ಅಂದಾಜನ್ನು ನಾವು ಅಂದ್ರೆ ಈಗ ಸದ್ಯಕ್ಕೆ ವಿಜ್ಞಾನಿಗಳು ಹೇಳ್ತಿರೋದನ್ನು ಗಮನಿಸ್ತಾ ಹೋಗೋಣ. ಒಂದು ಚರ್ಚೆ ಆಗ್ತಿರೋದೇನಪ್ಪ ಅಂದ್ರೆ ನಿಮಗೆ ಇಲ್ಲಿ ಚೀನಾ ಕಾಣಿಸ್ತಾ ಇದೆಯಲ್ಲ, ಈ ಗಡಿ ಭಾಗದಲ್ಲಿ ಚೀನಾ ಏನು ಮಾಡ್ತಾ ಇದೆ ಅಂದ್ರೆ ವಿಪರೀತವಾದಂಥ ಅಭಿವೃದ್ಧಿ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ರಸ್ತೆಗಳಾಗ್ತಿದ್ದಾವೆ, ಡ್ಯಾಮ್ ಆಗ್ತಾ ಇದ್ದಾವೆ, ಸೇತುವೆಗಳಾಗ್ತಿದ್ದಾವೆ, ಸುರಂಗ ಮಾರ್ಗಗಳಾಗ್ತಿದ್ದಾವೆ. ಸುರಂಗ ಮಾರ್ಗಕ್ಕೆ ಡೈನಮೆಟ್ಗಳನ್ನು ಅಲ್ಲಿ ಸಿಡಿಸಲಾಗ್ತಾ ಇದೆ. ಹೀಗಾಗಿ ನಿಧಾನಕ್ಕೆ ಇಲ್ಲಿ ಸಡಿಲಗೊಳ್ಳುವಂಥ ಕೆಲಸ ಎಲ್ಲವೂ ಕೂಡ ಆಗ್ತಾ ಇದೆ. ಸಡಿಲಗೊಂಡ ಹಾಗೆ ಏನಾಗುತ್ತೆ, ಅದು ಹಿಮಪಾತಕ್ಕೆ ತಕ್ಷಣದ ಕಾರಣ ಆಗದೆ ಇರಬಹುದು, ನಿಧಾನಕ್ಕೆ ಅದು
ತುಂಬ ಸಮಯದ ಬಳಿಕ ಹಿಮಪಾತಕ್ಕೆ ಕಾರಣ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತೊಂದು ಜಾಗತಿಕ ತಾಪಮಾನದ ಏರಿಕೆ. ಅದಕ್ಕೆ ನಿಮ್ಮ ಕಾರಣ ಗೊತ್ತಿದೆ, ಮಾಲಿನ್ಯದಿಂದ ಹಿಡಿದು ನಾವು ನೂರಾರು ಕಾರಣಗಳನ್ನು ಅದಕ್ಕೆ ಪಟ್ಟಿ ಮಾಡ್ತಾ ಹೋಗ್ಬೋದು. ಜಾಗತಿಕ ತಾಪಮಾನ ಏರಿಕೆ ಆದರೂ ಕೂಡ ನಿಮಗೆ ಹಿಮಪಾತ ಅಥವಾ ಹಿಮ ಸರೋವರ ಒಡೆಯೋದಕ್ಕೆ ಕಾರಣ ಆಗುತ್ತೆ. ಇನ್ನೊಂದು ಕಡೆಯಿಂದ ಏನಾಗ್ಬಿಟ್ಟಿದೆ ಅಂದರೆ ಬೋಟೆಕೋಶಿ ನದಿ ಹರಿಯುತ್ತಲ್ಲ ಅಥವಾ ತ್ರಿಶೂಲಿ ನದಿ ಹರಿಯುತ್ತಲ್ಲ, ಈ ನೇಪಾಳ ಭಾಗದಲ್ಲೂ ಏನಾಗಿದೆ ಅಂದರೆ ವಿಪರೀತ ಜಲವಿದ್ಯುತ್ ಸ್ಥಾವರಗಳನ್ನು ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ವಿಪರೀತವಾದಂಥ ರಸ್ತೆ, ಸುರಂಗ ಮಾರ್ಗಗಳು ಅವು ಇವು ಎಲ್ಲವೂ ಕೂಡ ನಿರ್ಮಾಣ ಆಗ್ತಾ ಇದ್ದಾವೆ. ಮುಂಚೆ ಏನಾಗ್ತಿತ್ತಂದ್ರೆ ಬೋಟೆಕೋಶಿ ನದಿ ಆರಾಮಾಗಿ ಹರಿವಿಗೆ ಬೇಕಾದಷ್ಟು ಜಾಗ ಇತ್ತು, ಅಂದ್ರೆ ಅಗಲವಾಗಿ ಇತ್ತು. ಆದರೆ ಈಗೇನಾಗಿದೆ ಅಂದ್ರೆ ಆ ನದಿಯ ಜಾಗವನ್ನ ಆ ಕಡೆ ಈ ಕಡೆ ರಸ್ತೆಯಿಂದ ಹಿಡಿದು ಜಲವಿದ್ಯುತ್ ಸ್ಥಾವರಗಳಿಂದ ಹಿಡಿದು ಸಾಕಷ್ಟು ಆಕ್ರಮಿಸಿಕೊಂಡು ಬಿಟ್ಟಿದ್ದಾವೆ. ಹೀಗಾಗಿ ನದಿಯ ಹರಿವಿಗೆ ಬೇಕಾಗಿರುವಂಥ ಜಾಗವೂ ಕೂಡ ಸರಿಯಾಗಿಲ್ಲ. ಹೀಗಾಗಿ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಆಯಿತು ಅಂತಾದ್ರೆ ನದಿಯಲ್ಲಿ ಹರಿದು ಹೋಗುವ ಬದಲಾಗಿ ಅಕ್ಕಪಕ್ಕ ಎಲ್ಲ ಕಡೆಗಳಲ್ಲೂ ಕೂಡ ಅದು ಹರಿಯೋದಿಕ್ಕೆ ಶುರುವಾಗುತ್ತೆ. ಒಟ್ಟಾರೆಯಾಗಿ ಮೇಲ್ಗಡೆ ಹಿಮಪಾತ ಅಥವಾ ಹಿಮ ಸರೋವರ ಒಡೆಯುತ್ತೆ, ಕೆಳಗಡೆ ನೀರು ಬರುತ್ತೆ, ಇಂಥದ್ದೊಂದು ಪ್ರವಾಹ ಸೃಷ್ಟಿಯಾಗುತ್ತೆ. ಹಿಮಪಾತ ಅಥವಾ ಹಿಮ ಸರೋವರ ಒಡೆಯೋದಿಕ್ಕೆ ಪರ್ಟಿಕ್ಯುಲರ್ ಇಂಥದ್ದೇ ಅಂತ ರೀಸನ್ ಇಲ್ಲ. ಒಂದು ಅಭಿವೃದ್ಧಿ ಚಟುವಟಿಕೆಗಳು, ಮತ್ತೊಂದು ಕಡೆಯಿಂದ ಟೆಕ್ಟಾನಿಕ್ ಪ್ಲೇಟ್ ಅಂತ ಹೇಳಿ ಕರಿತೀವಿ, ಅವುಗಳ ಸಂಘರ್ಷದಿಂದ ಹಿಡಿದು ಜೊತೆಗೆ ನ್ಯಾಚುರಲ್ ಆದಂಥ ಒಂದಷ್ಟು ಕಾರಣಗಳು, ಮತ್ತೊಂದು ಮನುಷ್ಯನ ಅತಿಯಾದಂಥ ದುರಾಸೆಯಿಂದ ಆಗ್ತಿರುವಂಥ ಅಭಿವೃದ್ಧಿ ಚಟುವಟಿಕೆ ಅಥವಾ ಪ್ರಕೃತಿ ಮೇಲೆ ಆಗ್ತಿರುವಂಥ ದೌರ್ಜನ್ಯ, ಇವುಗಳು ಕೂಡ ಒಂದು ಕಾರಣ. ಇದೆಲ್ಲವೂ ಕೂಡ ನಿಮಗೆ ಅರ್ಥ ಆಯಿತು. ಹಾಗೆ ಒಂದು ವಿಜುವಲ್ಸ್ ಅನ್ನು ತೋರಿಸ್ತೀನಿ ನಾನು ನಿಮಗೆ, ಅವಾಗ ನಿಮಗೆ ಇನ್ನೊಂಚೂರು ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಇದೊಂದು ದೃಶ್ಯವನ್ನು ನೀವು ಗಮನಿಸಿಬಿಡಿ. ಅತ್ಯಂತ ಭೀಕರವಾಗಿರುವಂಥ ದೃಶ್ಯ ಇದು. ನೀವಿಲ್ಲಿ ನೋಡ್ತಾ ಇದ್ದೀರಿ ನೋಡಿ, ಇಲ್ಲಿ ಇದೊಂದು ದೊಡ್ಡದಾಗಿರುವಂಥ ವಾಲ್. ಇದು ಟಿಬೆಟ್ಟು, ನೇಪಾಳ, ಚೀನಾ ಗಡಿ ಭಾಗ. ಇದು ದೊಡ್ಡದಾಗಿರುವಂಥ ಒಂದು ವಾಲ್ ಇದೆ ನೋಡಿ, ಬಹಳ ಎತ್ತರವಾಗಿರುವಂಥ ಒಂದು ಕಟ್ಟಡದ ರೀತಿಯಲ್ಲಿ ಇದೆ ನೋಡಿ. ನೀರು ಎಷ್ಟು ಮಟ್ಟಿಗೆ ಬರುತ್ತೆ ಅನ್ನೋದನ್ನು ಗಮನಿಸಿ ನೀವು. ಮೇಲ್ಗಡೆಯಿಂದ ನೀರು ಬರುತ್ತೆ, ಇಲ್ಲಿ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಜನ ಓಡ್ತಾ ಇದ್ದಾರೆ. ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ನೋಡಿ ಇದ್ದಕ್ಕಿದ್ದ ಹಾಗೆ ಮೇಲ್ಗಡೆಯಿಂದ ನೀರು ನೋಡಿ, ಅಂದರೆ ಆ ಕಟ್ಟಡವನ್ನು ದಾಟಿ ನೀರು ಬರುತ್ತೆ. ಅಂದರೆ ಕಟ್ಟಡಗಿಂತಲೂ ಎಷ್ಟು ಪ್ರಮಾಣ ಎತ್ತರದಲ್ಲಿ ನೀರು ಬಂತು ನೋಡಿ. ಎಲ್ಲವನ್ನು ಕೂಡ ಇದು ಬರ್ತಾ ಬರ್ತಾ ಆ ಪೋಷಣ ತೆಗೆದುಕೊಳ್ಳುತ್ತೆ. ಇದೊಂದು. ಹಾಗೆ ಇನ್ನೊಂದು ವಿಡಿಯೋ ನಾನು ಕ್ರಿಯೇಟ್ ಮಾಡಿದ್ದು, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ ಕಾರಣಕ್ಕೆ ಇದನ್ನು ತೋರಿಸ್ತೀನಿ ನೋಡಿ. ಇದು ನಿಮಗೆ ಇನ್ನೊಂದು ಸ್ವಲ್ಪ ಕ್ಲೀನಾಗಿ ಅರ್ಥ ಆಗುತ್ತೆ. ಅಂದರೆ ನೀರು ಹೆಂಗೆ ನೋಡಿ, ಇಲ್ಲಿ ಹಿಮಪಾತ ಆಯ್ತಾ, ಮೇಲ್ಗಡೆ ಹಿಮಪಾತ ಆಗಿ ಮಂಜುಗಡ್ಡೆಗಳೆಲ್ಲ ನೋಡಿ, ಮಂಜುಗಡ್ಡೆ ಸೀದಾ ಹಂಗೆ ಕೆಳಗಡೆ ಬರುತ್ತೆ. ಇದು ಬೋಟೆಕೋಶಿ ನದಿಗೆ ಬಂದು ಸೇರುತ್ತೆ. ನದಿಯಿಂದ ಇಲ್ಲೆಲ್ಲ ಸೇತುವೆ ಅದು ಇದು ಇರುತ್ತೆ, ಅದೆಲ್ಲವನ್ನು ಕೂಡ ಒಡೆದುಕೊಂಡು ಹಾಗೆ ಮುಂದೆ ಹೋಗ್ತದೆ ನಿಮಗೆ. ಹಾಗೆ ಎಲ್ಲ ಕಡೆಗಳಲ್ಲೂ ಕೂಡ ಬಂದು ಪ್ರವಾಹದ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದೆ. ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇದು ಸದ್ಯ ನೇಪಾಳ ಟಿಬೆಟ್ ಗಡಿ ಭಾಗದಲ್ಲಿ ಆಗಿರುವಂಥ ದುರಂತ. ಇದು ಭೂಕಂಪದಿಂದ ಅಲ್ಲ, ಹಿಮಪಾತದಿಂದ ಅಲ್ಲಿ ಕಂಪನದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ನೀರು ಕೆಳಗಡೆ ಬಂತು, ಇಂಥದ್ದೊಂದು ದುರಂತ ನಿರ್ಮಾಣ ಆಯಿತು. ಬಂಧುಗಳೇ, ಹಿಮಾಲಯ ಅತ್ಯಂತ ಸೂಕ್ಷ್ಮವಾಗಿರುವಂಥ ಪ್ರದೇಶ. ಅಲ್ಲಿ ಭಾರತದ ಭಾಗವೂ ಕೂಡ ಬರುತ್ತೆ, ನೇಪಾಳ ಬರುತ್ತೆ, ಟಿಬೆಟ್ ಬರುತ್ತೆ, ಆ ಕಡೆ ಚೀನಾ ಬರುತ್ತೆ. ನಾವು ಎಷ್ಟು ಅಲ್ಲಿ ಅಭಿವೃದ್ಧಿ ಚಟುವಟಿಕೆಗಳನ್ನು ಕಡಿಮೆ ಮಾಡ್ತೀವೋ ಅಷ್ಟು ಸೇಫ್. ಎಷ್ಟು ಅಭಿವೃದ್ಧಿ ಚಟುವಟಿಕೆಗಳನ್ನು ಜಾಸ್ತಿ ಮಾಡ್ತೀವೋ, ಎಷ್ಟು ಮಾನವನ ಹಸ್ತಕ್ಷೇಪ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೋ, ದುರಂತದ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಬಂಧುಗಳೇ, ಸದ್ಯ ಭಾರತ ನೇಪಾಳದ ನೆರವಿಗೆ ನಿಂತ್ಕೊಳ್ಳೇಬೇಕಾದಂಥ ಸಮಯ ಇದು. ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಎಲ್ಲವೂ ಕೂಡ ನಡೀತಾ ಇದೆ. ರಕ್ಷಣಾ ಕಾರ್ಯಾಚರಣೆಗೆ ಸಾಕಷ್ಟು ಸವಾಲು ಎದುರಾಗಿದೆ. ಕಾರಣ ಏನಪ್ಪ ಅಂದ್ರೆ ಅಲ್ಲಿ ಹೋಗೋದಕ್ಕೆ ಸರಿಯಾದಂಥ ರಸ್ತೆಗಳೇ ಇಲ್ಲ. ಆ ಕಾರಣಕ್ಕಾಗಿ ರಕ್ಷಣಾ ತಂಡದವರು ಕೂಡ ರೀಚ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದಷ್ಟು ಸಾವಿನ ಪ್ರಮಾಣ ಕಡಿಮೆ ಆಗಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸೋಣ. ಒಟ್ಟಾರೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.